ಮನೆ ಮನೆ ಬಾಗಿಲಿಗೂ ನ್ಯೂಸ್ 18 ಬಂದಿದೆ. ನಿಮ್ಮ ಸಮಸ್ಯೆಗಳನ್ನು ಕೇಳೋದಕ್ಕೆ, ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗೋದಕ್ಕೆ, ನಿಮ್ಮ ಸಮಸ್ಯೆಗಳನ್ನು ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ತಿಳಿಸೋದಕ್ಕೆ, ಇದರಿಂದ ನಿಮ್ಮ ಊರಿನಲ್ಲಿ ಆಗಬೇಕಾದಂತಹ ಬೆಳವಣಿಗೆ ಅಭಿವೃದ್ಧಿಗಳನ್ನು ಮಾಡುವಂತಹ ನಿಟ್ಟಿನಲ್ಲಿ ನಾವು ಬಂದಿದ್ದೀವಿ. ಇದುವೇ ಇವತ್ತಿನ ವಿಶೇಷ, ನಮ್ಮೂರಲ್ಲಿ ನ್ಯೂಸ್ 18. ಇವತ್ತು ನಾನು ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಮಾಚೇಹಳ್ಳಿಯಿಂದ ವೆಂಕಟಾಪುರಕ್ಕೆ ಹೋಗುವಂತಹ ಒಂದು ಹಳ್ಳಿಯಲ್ಲಿದ್ದೀನಿ. ಇಲ್ಲಿಗೆ ನಾನು ಬರೋದಕ್ಕೊಂದು ಕಾರಣ ಕೂಡ ಇದೆ. ಸುಮಾರು 15-16 ವರ್ಷಗಳ ಹಿಂದೆ ನಡೆದಂತಹ ಒಂದು ಘಟನೆಯಿಂದಾಗಿ ಇವತ್ತಿಗೂ ಕೂಡ ಅಷ್ಟೇ ಆ ಜನರು ಕಣ್ಣೀರಲ್ಲಿ ಕಾಲ ಕಳೀತಿದ್ದಾರೆ. ಈ ಒಂದು ಊರಿನ ಸುಮಾರು 22 ಜನ ಜಲಸಮಾಧಿ ಆಗ್ತಾರೆ. ಅವತ್ತಿನಿಂದ ಇಲ್ಲಿವರೆಗೂ ಕೂಡ ಅಷ್ಟೇ ಒಂದು ಆಕ್ರೋಶದ ಜೊತೆಗೆ ಒಂದು ಮನವಿಯನ್ನು ಸರ್ಕಾರಕ್ಕೆ ಮಾಡ್ತಿದ್ದಾರೆ, ಈ ಒಂದು ಮೇಲ್ಸೇತುವೆಯನ್ನು ಕಟ್ಕೊಡಿ ಅಂತ ಹೇಳ್ಬಿಟ್ಟು. ಆದರೂ ಕೂಡ ಅಷ್ಟೇ ಈ ಮಾಚೇನಹಳ್ಳಿಯಿಂದ ಹೋಗುವಂತಹ ರಸ್ತೆ ಏನಿದೆ, ಇದೇ ಒಂದು ರಸ್ತೆಯಲ್ಲಿ ಮೇಲ್ಸೇತುವೆ ಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಇವರು ಮಾಡ್ತಾನೆ ಇದ್ದಾರೆ. ಆದರೂ ಕೂಡ ಅಷ್ಟೇ ಸರ್ಕಾರ ಇದು ಯಾವುದಕ್ಕೂ ಕೂಡ ಅಷ್ಟೇ ತಲೆ ಕೆಡಿಸ್ಕೊಳ್ತಲ್ಲ. 2008ರಲ್ಲಿ ಆದಂತಹ ಒಂದು ಘಟನೆ, ಮದುವೆಯನ್ನು ಮುಗಿಸ್ಕೊಂಡು ಹೋಗ್ತಿದ್ದಂಥವರು ಎತ್ತಿನ ಗಾಡಿಯಲ್ಲಿ ಇದೇ ಒಂದು ಮಾರ್ಗ ಮಧ್ಯದಲ್ಲಿ ಜಲಸಮಾಧಿ ಆಗ್ತಾರೆ. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಅಷ್ಟೇ ಈ ಒಂದು ಗ್ರಾಮದ ಜನರು ಕೇಳ್ತಾ ಇರುವಂಥದ್ದು, ಇಲ್ಲಿ ಒಂದು ಮೇಲ್ಸೇತುವೆಯನ್ನು ಮಾಡಿಕೊಡಿ, ನಮ್ಮ ಜೀವನ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳ್ಬಿಟ್ಟು. ಈಗ ಊರಿನ ಗ್ರಾಮಸ್ಥರು ಕೂಡ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಕೇಳೋಣ. ಕಳೆದ 14-15 ವರ್ಷಗಳಿಂದ ಅವ್ರು ಪಡ್ತಿರುವಂಥ ಸಮಸ್ಯೆ ಏನು ಅನ್ನುವಂಥದ್ರ ಬಗ್ಗೆ. ಸರ್, 2008-9ರಲ್ಲಿ ಅಂತ ಘಟನೆ ಇವತ್ತು ನಿಮ್ಮ ಕಣ್ಣು ಮುಂದೆನೇ ಇರುತ್ತದು. ಅವತ್ತಿನಿಂದ ಇಲ್ಲಿವರೆಗೂ ಏನು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ ಅಂತ ನೀವು? ಸರ್, ಈಗ ಮಾಚೇನಹಳ್ಳಿ ಮತ್ತು ವೆಂಕಟಾಪುರ ಪ್ರಮುಖ ರಸ್ತೆ ಇದೆ, ಸಂಪರ್ಕವ. ಅಲ್ಲಿಗೂ ಇಲ್ಲಿಗೂ ಮದುವೆ ಸಂಬಂಧಗಳು ಮತ್ತು ಯಾವುದೇ ಕಾರ್ಯಕ್ರಮಗಳು ಇದೇ ರಸ್ತೆ ಮೂಲಕ ಈ 2 ಹಳ್ಳಿಗಳಿಗೆ ಓಡಾಡಬೇಕು. ಈ ಜನ 2 ಗ್ರಾಮದ ಜನರು ಆವತ್ತು 2009 ಮೇ 24ರಂದು ಮದುವೆ ಇತ್ತು. ಎಲ್ಲಿ ಇದ್ರಾಗ ಮಾಚೇನಹಳ್ಳಿ, ವೆಂಕಟಾಪುರದಿಂದ ಮಾಚೇನಹಳ್ಳಿಗೆ ಹೋಗಿದ್ದರು. ಮದುವೆ ಬಂಡಿ ಕಟ್ಟಿಗೆ ಎತ್ತಿನ ಗಾಡಿಯಲ್ಲಿ ಮದುವೆ ಮುಗಿಸ್ಕೊಂಡು ಊಟದ ನಂತರ ಊಟ ಮುಗಿಸ್ಕೊಂಡು ಬರ್ಬೇಕಾದ್ರೆ ನಂತರ ರಿಟರ್ನ್ ಬರ್ಬೇಕಾದ್ರೆ ವೆಂಕಟಾಪುರದವರು ಆ ಗಾಡಿಯಲ್ಲಿ ಬರ್ಬೇಕಾದ್ರೆ ಗಾಡಿ ಮರಳಲ್ಲಿ ಮುಗ್ಗಿಸಿ 22 ಜನ ಸಾವನ್ನಪ್ತಾರೆ. ಇದಕ್ಕೆಲ್ಲ ಮರಳು ಮಾಫಿ ಅಂತೇಳಿ ಅವಾಗೆಲ್ಲ ಮರಳು ಮಾಫಿ ಏನು ಸೇತುವೆ ಇರಲಿಲ್ಲ, ಅವಾಗ ಈ ರಸ್ತೆನೂ ಇರಲಿಲ್ಲ, ಅದರಲ್ಲೇ ಓಡಾಡ್ಬೇಕಾಯ್ತು ಮರಳಲ್ಲಿ. ಈ ಮರಳ ಮಾಫಿಯಾದವ್ರು ಏನು ಮಾಡಿದ್ರು, ಅಗದ್ಬಿಟ್ಟಿದ್ರು ಎಲ್ಲ. ಅಗದ್ರಿಂದ ಆ ಬಂಡಿ ಮುಗ್ಗಿಸಿ 22 ಜನ ಸಾವಿಗೆ ಕಾರಣ ಆದರು. ಚಿನ್ನಹಗರಿ ಅನ್ನುವಂಥ ಒಂದು ನದಿಯ ನೀರಿಲ್ಲ ಹೋಗುತ್ತೆ ದಾವಣಗೆರೆಯಿಂದ ಆಂಧ್ರದ ಗಡಿವರೆಗೂ ಕೂಡ ಅಷ್ಟೇ ಈ ಒಂದು ನೀರು ಹೋಗುತ್ತೆ. ಆಗ್ಲೂ ಕೂಡ ಅಷ್ಟೇ ನೀರು ಹರಿತಾ ಇತ್ತ ಅಂತ? ಹರಿತಾ ಇತ್ತದು. ಯಾವಾಗಲೂ ಮಳೆ ಬಂದರೆ ಅಗರೆ ನೀರು ಸಾಕಷ್ಟು ಮಳೆ ಬಂತಂದ್ರೆ ಕಂಪಲ್ಸರಿಗೆ ಅಗರೆ ಬರ್ತದೆ ಫುಲ್ಲು. ಅವಾಗ ಯಾವುದೇ ಜನಸಂದಣಿ ಇಲ್ಲಿ ಓಡಾಡೋಕ್ಕಾಗಲ್ಲ, ಎತ್ತು ಗಾಡಿ ವೆಹಿಕಲ್ ಏನೂ ಓಡಾಡೋಕ್ಕಾಗಲ್ಲ. ಇಲ್ಲಿ 2009ರಿಂದಲೂ ಕೂಡ ನೀವು ಪ್ರಯತ್ನ ಪಟ್ಟಾಗ ಈ ಒಂದು ರಸ್ತೆನ ಯಾವುದೋ ಒಂದು ಹಾಕಿದ್ದಾರೆ, ಅಟ್ಲೀಸ್ಟ್ ಓಡಾಡೋಕೆ ಅವಕಾಶ ಮಾಡಿಕೊಡ್ತೀವಿ ಅಂತೇಳಿ. ಆ ರಸ್ತೆನ ನಾವು ನೋಡ್ತಾ ಇದ್ದೀವಿ, ನಮ್ಮ ಕ್ಯಾಮ್ರಾಮ್ಯಾನ್ ಕೂಡ ಅಷ್ಟೇ ಪ್ಯಾನ್ ಮಾಡಿ ತೋರಿಸ್ತಾರೆ, ನೀವು ನೋಡ್ತಾ ಇರ್ಬೋದು. ಆ ರೋಸ್ ಕಂಪ್ಲೀಟಾಗಿ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಅಟ್ಲೀಸ್ಟ್ ರಸ್ತೆ ಸರಿ ಮಾಡ್ತೀವಿ ಅಂತ ಹೇಳ್ತಾರ, ಒಂದು ಮೇಲ್ಸೇತುವೆ ಏನಾದರೂ ಕಟ್ಕೊಡ್ತೀವಿ ಅಂತ ಹೇಳ್ತಾರ. ಜನಪ್ರತಿನಿಧಿಗಳು ಏನು ಮಾಡ್ತಿದ್ದಾರೆ ಅಂತ? ತಾತ್ಕಾಲಿಕವಾಗಿ ರಸ್ತೆ ಮಾಡಿದ್ದಾರೆ. ಜನ ಎಲ್ಲ ಬೇಡಿಕೆ ಇಟ್ಟಿದ್ದು ಮೇಲ್ಸೇತುವೆ ಆದ್ರೆ ಪರ್ಮನೆಂಟ್ ಆಗಿರ್ತದೆ, ಯಾವುದೇ ಜನಗಳಿಗೆ ತೊಂದರೆ ಆಗಲ್ಲ ವೆಹಿಕಲ್ಗೆ ಅಂತ ಹೇಳಿದರು. ತಾತ್ಕಾಲಿಕವಾಗಿ ಇದು ಮಾಡಿದ್ದಾರೆ. ಮೊನ್ನೆ ರೀಸೆಂಟಾಗಿ ಮಳೆ ಬಂದರಿಂದ ಎಲ್ಲ ಕಿತ್ತಿ ಹೋಗ್ಬಿಡತ್ತದು. ಇದು ಕೇವಲ ಒಬ್ಬರು ಇಬ್ಬರು ಹೇಳ್ತಿರುವಂಥ ಸಮಸ್ಯೆ ಅಲ್ಲ, ಒಬ್ಬರು ಇಬ್ಬರ ಮನವಿ ಅಲ್ಲ, 2 ಗ್ರಾಮದ ಜನರು ಅಷ್ಟೇ ಅಲ್ಲದೆ ಸುತ್ತಮುತ್ತ ಇರುವಂಥ ಗ್ರಾಮದ ಮನವಿ ಇದು. ಜನಪ್ರತಿನಿಧಿಗಳಿಗೆ ಯಾಕೆ ಇದ್ರ ಬಗ್ಗೆ ಗಮನ ಕೊಡ್ತಿಲ್ಲ? ಓಟ್ ಕೇಳೋಕ್ಕಾದ್ರೆ ನಿಮ್ಮ ಮನೆ ಬಾಗಿಲಿಗೆ ಬಂದು ಕೇಳ್ತಾರೆ, ಈ ಸಮಸ್ಯೆ ಬಗೆಹರಿಸೋದಕ್ಕೆ ಯಾಕೆ ಹಿಂದೇಟಾಗ್ತಿದ್ದಾರೆ ಅಂತ? ಸರ್, ಅವಾಗ ಎಲೆಕ್ಷನ್ ಟೈಮ್ ಬಂದಾಗ ಮಾತ್ರ ಎಲ್ಲ ರೀತಿ ಕಾರ್ಯಕ್ರಮ ಕೆಲಸಗಳು ಮಾಡ್ತೀವಿ ಅಂತಲೇ ಬರ್ತಾರೆ ಸರ್. ಆಮೇಲೆ ಏನಾಗುತ್ತೆ ಸರ್ ಅಂದರೆ 2009ರಲ್ಲಿ ಆಗದಂಥ ಆ ಇನ್ಸಿಡೆಂಟು ಇಡೀ ರಾಜ್ಯಾದ್ಯಂತ ಒಂದು ಹೆಸರಾದಂಥ ಒಂದು ಸಾವುಗಳು ಸರ್. ಅದರಿಂದ ಸಾಕಷ್ಟು ಜನ ಸರ್ ತುಂಬ ನೋವಿನಿಂದ ಇದ್ದಾರೆ. ಸಾಕಷ್ಟು ಜನ ಅವ್ರ ಕುಟುಂಬದಲ್ಲಿ ಮೃತಪಟ್ಟಂಥ ಒಂದು ಟೆನ್ಷನ್ಗೆ ಅವರಿಂದ ಆ ಫ್ಯಾಮಿಲಿಯಿಂದ ಇನ್ನೂ ಒಂದಿಬ್ಬರು ಕೂಡ ಎಕ್ಸ್ಪೋರ್ಟ್ ಆದಂಥ ನಾವು ಉದಾಹರಣೆ ನಮ್ಮ ಕಣ್ಮುಂದೆನೇ ನಾವು ನೋಡಿದ್ದೀವಿ. ಮೇಲಾಗಿ ಸರ್ ಇಲ್ಲಿ
ಇದು ಸುತ್ತಮುತ್ತ ಒಂದು 20 ಹಳ್ಳಿಗೆ ಸಂಬಂಧಪಟ್ಟತಕ್ಕಂಥ ರೋಡ್ ಆಗುತ್ತೆ ಸರ್ ಇದು. ಆಮೇಲೆ ಏನಾಗುತ್ತೆ ಸರ್ ಅಂದರೆ ಏನಾದರೂ ಹೆರಿಗೆ ತೊಂದರೆ ಆಯ್ತಂದರೆ ಆಂಬ್ಯುಲೆನ್ಸ್ ಬೇಕಾಗುತ್ತೆ. ಈ ರೋಡಿಂದ ಭಾಳ ಸಮಸ್ಯೆ ಆಗುತ್ತೆ ಸರ್. ಈ ರೋಡ್ ಇದ್ದರೆ ಶಾರ್ಟ್ಕಟ್ಟಾಗಿ ನಮಗೆ ನಿಯರೆಸ್ಟ್ ಇಲ್ಲಿಂದ ಒಂದು 6 ಕಿಲೋಮೀಟರ್ ರಾಂಪುರ ಆಗುತ್ತೆ. ಈ ಬ್ರಿಡ್ಜು ಈ ರೀತಿ ಆಗಿರೋದ್ರಿಂದ ಸರ್ ರೌಂಡ್ ಹಾಕ್ಕೊಂಡು ಬರೋ ತಟ್ಟಿಗೆ ಯಾವುದಾದ್ರೂ ಪೇಷಂಟ್ಗೆ ಏನಾದರೂ ತೊಂದರೆ ಆಯ್ತಂದರೆ ಅವ್ರು ಎಮರ್ಜೆನ್ಸಿಯಾಗಿ ಏನಾದರೂ ಕರ್ಕೊಂಬರ್ಬೇಕಂದ್ರೆ ಆಗ್ತಾಯಿಲ್ಲ. ನೋಡೋಮದ್ದು ಏನಾದರೂ ಒಂದು ಸಾವನ್ನು ಆಗ್ತಕ್ಕಂಥ ಉದಾಹರಣೆ ನಾವು ಕಣ್ಣ ಮುಂದೆ ಈ ಸುತ್ತಮುತ್ತ ಇರುವಂಥ 20 ಹಳ್ಳಿಗಳಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರುವಂಥದ್ದು ರಾಂಪುರದಲ್ಲಿ. ಆ ರಾಂಪುರಕ್ಕೆ ಹೋಗ್ಬೇಕು ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ನೀವು. ಹೋಗ್ಬೇಕು ಸರ್. ಈಗ ಈ ಒಂದು ಸೇತುವೆ ಏನಾದರೂ ಮಾಡಿದ್ರು ಅಂತಂದರೆ ನೀವು ರಾಂಪುರಕ್ಕೆ ಎಷ್ಟೊತ್ತಿನಲ್ಲಿ ತಲುಪ್ತೀರಾ? 20 ಹಳ್ಳಿಯವರು ಸರ್ ಒಂದು 10 ನಿಮಿಷದಾಗೆಲ್ಲ ತಲುಪ್ತೀವಿ ಸರ್. ಈಗ ಎಷ್ಟೊತ್ತಿಗೆ ತಲುಪ್ತಿದ್ದೀರಾ? ಈಗ ಒಂದು ½ ಅನ್ ಅವರ್ ಆಗುತ್ತೆ ಸರ್. ಇದು ನೋಡ್ತಾ ಇದ್ರಿ. ಆಮೇಲೆ ಸ್ವಚ್ಛವಾಗಿರ್ತಕ್ಕಂಥ ಒಂದು ರೋಡ್ ಇಲ್ಲ. ಸಾಕಷ್ಟು ಜನಪ್ರತಿನಿಧಿಗಳು ಪ್ರತಿಯೊಂದು ಸರ್ಕಾರ ಬರ್ತಾ ಇದೆ ಸರ್. ಹಲವಾರು ಸರ್ಕಾರಗಳಿಂದ ನಾವು 15 ವರ್ಷದಿಂದ ಕೂಡ ನೋಡ್ತಾ ಇದ್ದೀವಿ. ಯಾವುದೇ ರೀತಿ ಒಂದು ರೋಡ್ ಮಾಡೋಕೆ ಆಗ್ತಾ ಇಲ್ಲ. ಸಾಕಷ್ಟು ಸರಿ ಕೂಡ ಆ ಎಲೆಕ್ಷನ್ ಬಂದಾಗ ಕೇಳ್ತಾರೆ ಸರ್, ಈ ರೋಡ್ ಮಾಡ್ತೀವಿ ಅಂತ ಹೇಳ್ತಾರೆ. ಓಟ್ ಹಾಕ್ಸ್ಕೊಂಬವ್ರಿಗೆ ಮಾತ್ರ ಹೇಳ್ತಾರೆ. ಆಮೇಲೆ ಗೆದ್ದ ಮೇಲೆ ಈ ಕಡೆ ತಿರುಗಿ ಕೂಡ ನೋಡಲ್ಲ ಸರ್. ಸ್ಥಳೀಯ ಶಾಸಕರಿಗೋ ಸಚಿವರಿಗೋ ಈ ಆಗ್ತಿರುವಂಥ ಸಮಸ್ಯೆ ಬಗ್ಗೆ ಜ್ಞಾನ ಇದೆಯಾ ಸರ್? ಇನ್ನೊಂದು ಹೇಳೋಕೆ ಒಂದೇ ಮಾತಂಗೆ ಹೇಳ್ತೀವಿ ಸರ್, ಇಲ್ಲಿ ಜೀವನ ಅಸ್ತವ್ಯಸ್ತ. ಈ ರೋಡ್ ನೋಡ್ರೆ ಗೊತ್ತಾಗುತ್ತೆ. ಕರ್ನಾಟಕ ಸಮಸ್ತ ಜನರಿಗೆ ಒಂದೇ ಹೇಳ್ತಾ ಇದ್ದೀವಿ, ಇಲ್ಲಿ ರೋಡ್ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಥರ ಆಗ್ತಿದೆ ಅಂತೇಳಿ. ಅವರು ಈ ರೋಡ್ ಈ ಥರ ರೋಡ್ ನೋಡಿದರೆ ಗೊತ್ತಿಲ್ಲ ಸರ್. ಅವರಿಗೆ ಮನವಿ ಮಾಡ್ಬೇಕಂತೇಳಿ ಗೊತ್ತಾಗ್ಬೇಕಂತೇಳಿ ನಾವು ಕೇಳ್ಕೊಂತೀವಿ ಸರ್. ಅಲ್ಲ, ಅಟ್ಲೀಸ್ಟು DC ಅವ್ರಿಗೋ ತಹಶೀಲ್ದಾರ್ಗೋ ಯಾರಿಗಾದ್ರೂ ಒಂದು ಅಟ್ಲೀಸ್ಟ್ ಈ ರೀತಿ ಸಮಸ್ಯೆ ಆಗ್ತಿದೆ ನಮಗೆ, ಈ ರೀತಿಯಾಗಿ ನಾವು ಒಂದು ಹಾಸ್ಪಿಟ್ಲ್ಗೆ ಹೋಗ್ಬೇಕು. ನಮ್ಮ ಕಡೆ ಇದ್ದಿದ್ರೆ ಈ ರೋಡ್ ಈ ಥರ ಆಗ್ತಿದ್ದಿಲ್ಲ ಸರ್. DC ಅವ್ರ ಟೆನ್ಷನ್ ಅವ್ರು ತಗೊಳಲ್ಲ. ಅವ್ರಿಗೆ ಏನು ಬೇಕು ಆರಾಮಾಗಿದ್ದಾರೆ ಸರ್. ನಮ್ಮ AC ರೂಮಲ್ಲಿ ಕೂತ್ಕೊಳ್ಳೋದು ಅವರು ಚಿತ್ರದುರ್ಗ ಡಿಸ್ಟ್ರಿಕ್ಟ್ DC ಅಂತಂದ್ರೆ ಒಂದು ಕೈಗೊಂಬಿದ್ದಂಗೆ ಅವರು. ನಮಗೆಲ್ಲ ನಮಗೆ ಗೊತ್ತಿಲ್ಲ DC ಅಂದ್ರೆ ಯಾರಂತ ನಮ್ಗೆ ಹೆಸರು ಕೂಡ ಗೊತ್ತಿಲ್ಲ. ಅವ್ರು ಬರ್ತಾರೆ ಹೋಗ್ತಾರೆ ಅಷ್ಟೇ ಬಿಟ್ರೆ ಇನ್ನೇನು ಗೊತ್ತಿಲ್ಲ ಸರ್. ಈ ದುರ್ಗಾ ಡಿಸ್ಟ್ರಿಕ್ಟ್ ಬರೋದು ಇಲ್ಲ ಇಲ್ಲಿಗೆ ಅಂತ ಬರಲ್ಲ ಸರ್. ಬರಲ್ಲ, ಇಲ್ಲಿ ಯಾರಿಗೂ ಬರಲ್ಲ. ಇಲ್ಲಿಗೆ ಎಲ್ಲಿ ಬೇಕಾದ್ರೆ ಹೇಳ್ತೀನಿ ಸರ್, ಡೆಲ್ಲಿ ಬೇಕಾದ್ರೆ ಬಂದು ಮನವಿ ಮಾಡ್ತಾನೆ ನಾನು. ಈ DC ಮಾತ್ರ ಬರಲ್ಲ, ಇಲ್ಲಿ ಯಾರಿಗೆ ಬರಲ್ಲ, ಯಾರೂ ಬರಲ್ಲ ಇಲ್ಲಿಗೆ. ಜನಪ್ರತಿನಿಧಿಗಳನ್ನ ಬರಲ್ಲ. ಎಲೆಕ್ಷನ್ ಟೈಮ್ ಇದ್ದಾಗ ಬರ್ತಾರೆ, ಓಟ್ ಕೇಳ್ಕೊಂತಾರೆ, ಹೋಯ್ತಾರೆ, ಇನ್ನೊಂದು 4 ವರ್ಷ ಬಿಟ್ಕೊಂಡು ಬರ್ತಾರೆ. ಅಟ್ಲೀಸ್ಟ್ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ತಹಶೀಲ್ದಾರು ಅವರು ಬರ್ತಿಲ್ವಾ ನಿಮ್ಮೂರಿಗೆ ಅಂತ? ಈ ಒಂದು ಘಟನೆ ನಡೆದ ಸಂದರ್ಭದಿಂದ ಈಗಿನವರೆಗೂ ಕೂಡ ಯಾವ ಅಧಿಕಾರಿ ಕೂಡ ಇಲ್ಲಿ ಗಮನ ಹರಿಸ್ತಾ ಇಲ್ಲ. ಈ ಒಂದು ಕುಟುಂಬಗಳು ಈ ಇಡೀ ನಮ್ಮ ತಾಲೂಕಲ್ಲೇ ಹಿಂದುಳಿದ ಜನಾಂಗ ಜಾಸ್ತಿ ಇರ್ತಕ್ಕಂಥ ನಮ್ಮೂರು ಗ್ರಾಮದಲ್ಲಿ ಆ ಒಂದು ಘಟನೆ ನಡೆದಿರ್ತಕ್ಕಂಥ ಸಂದರ್ಭದಿಂದ ಅವ್ರ ಕುಟುಂಬಗಳು ಬೀದಿಗೆ ಬಾಲಾಗಿದ್ದಾವೆ. ಅವ್ರ ಕುಟುಂಬಕ್ಕೆ ನ್ಯಾಯ ಒದಗಿಸ್ಬೇಕಂತಂದ್ರೆ ಸಾಕಷ್ಟು ಬಾರಿ ನಾವು ಸಂಬಂಧಪಟ್ಟಂಥ ಈ ಮುಖಂಡರ ಹತ್ರ ಹೋಗಿದ್ದೀನಿ. ಹೋದರೂ ಕೂಡ ಅವರು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಆ ಕುಟುಂಬಕ್ಕೆ ತಂದೆ ತಾಯಿನ ಮಕ್ಕಳು ಕಳ್ಕೊಂಡು ಅವರಿಗೆ ಇರ್ತಕ್ಕಂಥ ಮನೆ ಕೂಡ ಇಲ್ತಕ್ಕಂಥ ಅಂಥ ಕುಟುಂಬಗಳು ಇವತ್ತು ಬೀದಿ ಪಾಲಾಗಿದ್ದಾವೆ. ಇಂಥ ಒಂದು ಸೇತುವೆ ಅವತ್ತಾಗ ನಿರ್ಮಾಣ ಆಗಿದ್ದರೆ ಇವತ್ತು ಯಾವುದೇ ರೀತಿಯಂಥ ಇಂಥ ಸಮಸ್ಯೆಗಳು ಉದ್ಭವಿಸ್ತಿರಲಿಲ್ಲ. 2009ರಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತೆ. ಮದುವೆ ಮುಗಿಸ್ಕೊಂಡು ಪಾಪ ಖುಷಿಯಾಗಿ ಮನೆಗೆ ಬರ್ತಿರ್ತಾರೆ. ಅವತ್ತು ಬಹುಶಃ ಟ್ರ್ಯಾಕ್ಟ್ರು ಕಾರು ಇಲ್ಲ, ಎತ್ತಿನ ಗಾಡಿಯಲ್ಲಿ ಬರ್ತಿದ್ರು. 22 ಜನ ಸತ್ತೋಗ್ತಾರೆ. ನಿಮ್ಮ ಫ್ಯಾಮಿಲಿಯವರು ಇದ್ರ ಅಲ್ಲಿ? ನಮ್ಮ ಫ್ಯಾಮಿಲಿಯರ ಸರ್, ನಮ್ಮ ಮನೆಯವರೇ 10 ಜನ ಇಲ್ಲಿ. ನಮ್ಮ ಮನ್ಯಾಗ ನಮ್ಮ ಮನೆಯಲ್ಲೇ 10 ಜನ ಸರ್. ಮತ್ತೆ ನಮ್ಮ ಮಾವನವ್ರ ಮಕ್ಕಳು, ಮಾವನವರು, ಮತ್ತೆ ಸಿಗಪ್ಪನವ್ರ ಗಂಡ್ರು ಎಲ್ಲ ಒಟ್ಟು ಆ ಒಂದು ಸನ್ನಿವೇಶ ನಿಮ್ಗೆ ನೆನಪಿದೆಯಾ? ಅವತ್ತಿನ ಏನೇನಾಯ್ತು ಅವತ್ತು ಅಂತ? ನಾವು ಗಂಡ ಹೆಂಡತಿ ನಡೆದು ಬರ್ತಿದ್ವಿ ಸರ್. ಸಣ್ಣ 2 ಮಗನ ಕಟ್ಟಿಗೆ ಅಂದ್ರೆ ನಡೆದು ಆ ದಾರಿಯಲ್ಲಿ ಬರ್ತಿದ್ವಿ. ಅವ್ರು ಈ ದಾರಿಯಲ್ಲಿ ಬರ್ತಿದ್ರು ಸರ್. ಇಲ್ಲೊಂದು ಉಸುಗಿ ಏರಿ ಗುಂಡಿ ತೆಗ್ಗಿಟ್ಟಿತ್ತು. ಅದು ನೀರು ಹೆಚ್ಚಿಗೆ ನಾವು ಬರ್ತಾವಂತೇಳಿ ಆ ಕಡೆ ಬಂದ್ವಿ. ಬಂಡಿ ಜಾಡ ಆ ಕಡೆ ಬಂಡಿ ಬರೋಕ್ಕಾಗಲ್ಲ ಅಂತೇಳಿ ಇದೇ ಜಾಡಲ್ಲೇ ಬರ್ಬೇಕು ಸರ್. ಅದು ಬಂಡಿ ಬರೋ ಹೊತ್ನಾಗ ಅದು ನೀರು ಸೆಳೆ ಬಂದು ದಬ್ಬಿಬಿಡ್ತು ಸರ್. ನಾವು ಇಲ್ಲೇನೆ ಗಡ್ಡಿ ಬಂದಿದ್ವಿ, ಅವ್ರು ಇಲ್ಲೇನೆ ಸರ್ ಕೊನೆಯಲ್ಲಿ ಬಿದ್ದಿರೋದು. ಕೊಚ್ಕೊಂಡು ಹೋದ್ರಾಗ ಎಲ್ಲ ಅದರಲ್ಲೇ ಕೊಚ್ಚಿಂದ ಹೋಗ್ಬಿಟ್ರಿ ಸರ್. ಎಕ್ಕಿ ಬರಾಕ ಸ್ತ್ರಾಣ ಇಲ್ದಂಗೆ ಆಗ್ಬಿಡ್ತಾವ್ರು. ಒಬ್ರಿಗೊಬ್ರು ಎಲ್ಲ ಭಾಳ ಆಳ ಇತ್ತು. ಬಂಡಿಯಲ್ಲಿ ಎಲ್ಲರೂ ಕೂಡ ಸತ್ತೋದ್ರು ಸರ್. 3 ಬದುಕಿದಾರ ಸರ್. ಇವಾಗ ಯಮನ ಮಕ್ಕಳು 1-2 ಬದುಕಿದಾರ. ಮತ್ತೆ 23 ಜನ ಅದರಲ್ಲಿ ಮೃತ ಹೊಂದಿದ್ದಾರೆ. ಈಗ ನೀವು ಹೇಳಿದ್ರಿ ನಮ್ಮ ಫ್ಯಾಮಿಲಿಯವರು 10 ಜನ ಇದ್ರು ಅದರಲ್ಲಿ ಅಂತ ಹೇಳ್ಬಿಟ್ಟು. ಬಹುಶಃ ಅನ್ನೋ ನಿಮಗೆ ಮಾತ್ರ ಗೊತ್ತಿರುತ್ತೆ. ಸರ್ಕಾರದಿಂದ ಅಟ್ಲೀಸ್ಟ್ ನಾವಿದ್ದೀವಿ, ಒಂದು ಇನ್ಸಿಡೆಂಟ್ ಆಗೋಗ್ಬಿಟ್ಟಿದೆ, ನಿಮ್ಮ ಬೆನ್ನಿಗೆ ನಾವು ನಿಂತೀವಿ, ನಿಮ್ಮ ಕಷ್ಟಕ್ಕೆ ನಾವು ಆಗ್ತೀವಿ ಅಂತ ಗೌರ್ಮೆಂಟ್ ಅವತ್ತು ಬಂದಿತ್ತ? ಯಾವುದು ಅಟ್ಲೀಸ್ಟ್ ಅವತ್ತು ಬಂದಿತ್ತು ಸರ್. ಬಂದ ಮೇಲೆ ಹೇಳಾಗಿದ್ದಷ್ಟೇ ಸರ್, ನಮಗೆ ಬೇಕಾದಷ್ಟು ಸಹಾಯ ಮಾಡ್ತೀವಿ, ನಿಮ್ಗೆ ಆ ರೀತಿ ಎಲ್ಲ ಮಾಡ್ತೀವಿ, ನಿಮ್ಮ ಮಕ್ಳಿಗೆ ಭವಿಷ್ಯ ಕೊಡ್ತೀವಿ ಅಂತ ಹೇಳಿದ್ರು ನಮಗೆ. ಆದ್ರೂ ಬೇಕಾದಷ್ಟು ನನ್ನ ಮಕ್ಳಿಗೆ ಭವಿಷ್ಯ ಸಿಗ್ಬೋದಂಗೆ, ನಾವು ಉತ್ಪನ್ನ ಆಗ್ಬೋದಂಗೆ, ನಮ್ಮೂರಲ್ಲಿ ಬೆಳಿಬೋದಮ್ಮ
ಉದ್ದೇಶಕ್ಕೆ ನಮಗೆ ನಮಗೆ ಬದುಕೋಕ್ಕೂ ಆಗಲ್ಲ ಸರ್. ಕೂಲಿ ಮಾಡಬೇಕು, ನಾವು ಊಟ ಮಾಡಬೇಕು, ಅಷ್ಟು ಬಿಟ್ಟರೆ ನಮ್ಗೇನು ಜಮೀನುಗಳು ಆ ರೀತಿಯಿಂದ ಈಗ ಹೋಗಿರೋಂಥವ್ರನ್ನ ಮತ್ತೆ ಜೀವನ ವಾಪಸ್ ತೊಗೊಂಡು ಬರೋಕ್ಕಾಗಲ್ಲ. ಈಗ ನಿಮ್ಮ ಆಗ್ರಹ ಏನು, ಗೌರ್ಮೆಂಟ್ಗೆ ಏನು ಕೇಳ್ತೀರಾ ಅಂತ? ಏನು ಕೇಳ್ತಾ ಇಲ್ಲ ಸರ್. ನಮ್ಮ ಮಕ್ಕಳು ಭವಿಷ್ಯಕ್ಕೋಸ್ಕರ ಈಗ ನಾವು ದುಡಿಮೆ ಮಾಡೋಕೆ ಏನಾದರೂ ಒಂದು ಸ್ವಲ್ಪ ಹೆಲ್ಪ್ ಮಾಡಿರಿ ಸರ್ ಅಂತ ಬೆಂಗಳೂರು ಮಟ್ಟ ಹೋಗಿದ್ದೀನಿ ಸರ್ ನಾನು. ಆದ್ರೆ ನನ್ನ ಮಕ್ಕಳಿಗೆ ಏನು ಆದ್ರೂ ಏನು ಸಾಕಾರ ಅವ್ರ ಕಡೆಯಲ್ಲಿ ಸರ್ ನಮಗೇನು ಸಿಕ್ಕಿಲ್ಲ ಸರ್. ಆದ್ರೆ ಮಾಡ್ತೀವಿ ಅಂತಾರೆ, ಅಲ್ಲಿ ವಿಧಾನಸೌಧಕ್ಕೆಲ್ಲ ಹೋಗಿದ್ದೀನಿ ಸರ್ ನಾನು. ಮಾಡ್ತೀವಿ ಅಂತಾರೆ, ಆದ್ರೂ ಅವ್ರು ಮಾಡಿಲ್ಲ. ಇದುವರೆಗಾಗಿ ಮಾಡ್ತೀವಿ ಅಂತನೂ ಬಂದಿಲ್ಲ. ಪರಮೇಶ್ವರ ಅಣ್ಣವ್ರಿಗೆ ಹೇಳಿದ್ವಿ, ಅವ್ರ ಹತ್ರನೂ ಹೋಗಿವಿ, ಆ ಅಣ್ಣವ್ರನ್ನು ಮಾಡ್ತಾರೆ, ಮತ್ತು ಚಂದ್ರಣ್ಣವ್ರ ಹತ್ರ ಹೋಗಿದ್ವಿ. ಅಮ್ಮ, ಈಗ ಇಲ್ಲೇನಾದ್ರೂ 2009 ಒಂದು ರೋಡ್ ಅಂತ ಇದ್ದಿದ್ದಿದ್ರೆ ಅಥವಾ ಒಂದು ಸೇತುವೆ ಅಂತ ಮೇಲೆ ಏನಾದರೂ ಹೋಗೋಕೆ ವ್ಯವಸ್ಥೆ ಮಾಡಿದ್ದಿದ್ರೆ ನಿಮ್ಮ ಮನೆಯಲ್ಲಿ ಒಂದು ಸಾವು ಆಗ್ತಿರ್ಲಿಲ್ಲಮ್ಮ. ಸೊ ಏನು ಹೇಳ್ತೀರಾ? 15 ವರ್ಷ ಆಯಿತು, ಇನ್ನೂ ಕೂಡ ರೋಡು ಕೂಡ ಮಾಡೋಕ್ಕಾಗ್ತಿಲ್ಲ ಇಲ್ಲಿ ಸರ್ಕಾರದ ಕೈಲಿ. ಏನು ಹೇಳ್ತೀರಮ್ಮ? ಏನು ಹೇಳೋಣ ಸರ್, ಅದೇ ಎಲ್ಲರೂ ಕೇಳ್ಕೊಂಬೋದು. ಅದನ್ನೆಲ್ಲ ಸರ್, ಅದು ಇದ್ದಿದ್ರೆ ರೋಡ್ ಇದ್ರೆ ನಮ್ಗೇನು ವ್ಯವಸ್ಥೆ ಇದಾಗ್ತದಿಲ್ಲ, ತೊಂದರೆ ಆಗ್ತದಿಲ್ಲ. ಮ್ಯಾಗಳು ಸೇತುವೆ ಇದ್ದಿದ್ರೆ ಮತ್ತು ಅದು ಇಲ್ಲದ ತಟ್ಟಿಗೆ ನಮಗೆ ಇದೆಲ್ಲ ಕಡಿಮೆ ಆಗಿ ಹೋಗ್ಬಿಟ್ರು ನಮ್ಮ ಕೊಂಪಿಗಳು ಹಾಳಾಗಿ. ನಾವೇನು ಮಾಡೋದು ಸರ್? ಮತ್ತು ಅದನ್ನ ಕೇಳಿದ್ರೆ ಅವರು ಕಿವಿಯಾಗ ಹಾಕ್ಯಂಬಂಗಲ್ಲ. ನಾವೆಲ್ಲ ಎಷ್ಟು ಕೊಟ್ಟರು ಆ ಟೈಮ್ನಲ್ಲಿ? ಏನಾದರೂ ದುಡ್ಡು ಕಾಸು ಏನಾದರೂ ಕೊಟ್ರಾ ನಿಮಗೆ ಅವರು ಅಂತ? ಯಾಕೆ ಕೊಟ್ಟಿಲ್ಲ ಸರ್. ಹೋಗೋದಂತ ಹೋಗಿ ಬಂದ್ರೆ ಏನೋ ಮತ್ತೆ ಒಂದಿಟ್ಟು ನೋಡ್ಸಿದ್ರು ಅಷ್ಟೇ. 50 ಕೊಟ್ಟಿದ್ರು ಬಾಡಿಗೆ. ನಿಮ್ಮ ಜೀವನ ಪರಿಹಾರ ಅಟ್ಲೀಸ್ಟ್ ಈ ಮನೆಗಿನ ಏನಾದರೂ ಕಟ್ಕೊಡ್ತೀವಿ ಅಂತ ಏನಾದರೂ ಭರವಸೆಗಳು ಆ ಟೈಮಲ್ಲಿ ಏನೂ ಇಲ್ಲ ಆ ಥರದ್ದು? 50,000 ಅಂದೇ ಕೊಟ್ಟಿದ್ರು ಸರ್, ಏನು ಕೊಟ್ಟಿಲ್ಲ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಸತ್ತು? ಮತ್ತೆ ನಾವೆಲ್ಲರೂ ನಮ್ಮ ಮೈದ್ನರು, ನಮ್ಮ ದೊಡ್ಡ ಮಾವರು, ನಮ್ಮ ಚಿಕ್ಕ ಮಾವನ ಮಕ್ಕಳು ಎಲ್ಲರೂ ನಾವು ಅಣ್ಣ ತಮ್ಮನ ಮಕ್ಕಳೇ ಸರ್, ಎಲ್ಲರೂ ಹೋಗಿರೋದು. ಕೇಳ್ತಾ ಇದ್ವಿ ಸರ್, ಪಾಪ ತುಂಬ ಅಂದರೆ ತುಂಬ. ಯಾಕಂದರೆ ಒಬ್ಬೊಬ್ಬರ ಮನೇಲಿ 5-5 ಜನ 6-6 ಜನ ಎಲ್ಲ ಸತ್ತೋಗಿದ್ದಾರೆ. ಜೀವನ ರೂಪಿಸ್ಕೊಳ್ಬೇಕಾದ ಟೈಮಲ್ಲಿ ಅವ್ರು ನಾವು ಸಾವು ಕಂಡ್ವಿ ಅಂತ ಹೇಳ್ಬಿಟ್ಟು. ಇಷ್ಟಾದರೂ ಕನಿಕರ ಅನ್ನೋಂಥದ್ದಿಲ್ವ ಸರ್ಕಾರಕ್ಕೆ ಅಂತ? ಸರ್, ಸರ್ಕಾರ ಅವತ್ತಿನ ದಿವಸ ಇದು ದುರಂತ ನೋಡಿ ಎಲ್ಲ ಸೈಟಿಗೆ ಬಂದಿದ್ದಾರೆ, ಅವ್ರಿಗೆ ಗೊತ್ತಿರೋ ವಿಚಾರ. ಹಂಗಾಗಿ ಅವು ಇದುವರೆಗೆ 15 ವರ್ಷದ ಪರಿಹಾರ ಸಿಗಲ್ಲ ಅಂದರೆ ಅವ್ರ ಜೀವನ ಅಸ್ತವ್ಯಸ್ತ ಆಗಿದೆ. ಮುಖ್ಯವಾಗಿ ಇಲ್ಲಿ ಶಿಕ್ಷಣ ಪಡೆಯಬೇಕಂದ್ರೆ ರಾಂಪುರಕ್ಕೆ ಬರಬೇಕು, ಪ್ರಾಥಮಿಕ ಚಿಕಿತ್ಸೆ ಪಡೆಯಬೇಕಂದ್ರೆ ರಾಂಪುರಕ್ಕೆ ಬರಬೇಕು. ಪ್ರತಿಯೊಂದು ಒಂದು ದವಸ ಧಾನ್ಯವಾಗಲಿ ಅಥವಾ ಏನು ತರಕಾರಿ ಮಾರ್ಕೆಟ್ಗಾಗಲಿ ಟೋಟಲಿ ಈ ರಸ್ತೆಯಿಂದನೇ ಬರ್ಬೇಕು ಅವರು. ಹಾಗೆ ಮುಖ್ಯವಾಗಿ ಇಲ್ಲಿ ಮಿನಿಸ್ಟ್ರ್, ಅವತ್ತಿನ ಮಿನಿಸ್ಟ್ರು ಆಂಜನೇಯ ಮಿನಿಸ್ಟ್ರ್ ಆಗಿದ್ದರು, ಅವರು ಇಲ್ಲಿ ಬಂದಿದ್ದರು. ಆಮೇಲೆ ನಮ್ಮ ನಾರಾಯಣ ಸ್ವಾಮಿಗೆ ಮನವಿ ಮಾಡಿ, MP ಮನವಿ ಮಾಡಿದ್ವಿ ನಾವೇ, ನಮ್ಮ ಬ್ರದರು ನಾವೆಲ್ಲ ಪರಮೇಶ್ವರ ಬ್ರದರ್ ನಾವೆಲ್ಲ ಮನವಿ ಮಾಡಿದ್ವಿ. ಆದಷ್ಟು ಬೇಗನೆ ನಾವು ಅವ್ರಿಗೆ ಪರಿಹಾರ ಕೊಡಿಸ್ತೀವಿ ಅಂತ ಅವ್ರು ಹೇಳಿದರು. ದಯವಿಟ್ಟು ಅವ್ರಿಗೆ ಎಷ್ಟು ಸಲ ಸುತ್ತಾಡಿ ಸಾಕಾಗಿ ಹೋಗಲಿ ಸರ್. ಆ ಕುಟುಂಬಕ್ಕೆ ಪರಿಹಾರ ಕೊಡೋಕೆ ಸರ್ಕಾರ ಮನಸ್ಸು ಮಾಡಲೇ ಬಿಡಲಿ ಸರ್. ಅಟ್ಲೀಸ್ಟ್ ಇದು ಏನು ಸರ್ ಇದು? ಅಲ್ಲಿ ನೋಡಿ ರೋಡ್ ಹೆಂಗೆ ಕಿತ್ತೋಗಿದೆ. 1,25,00,000 ಸ್ಯಾಂಕ್ಷನ್ ಮಾಡಿದ್ರಂತೆ. ನೋಡಿರಿ ಸರ್, 1 ವರ್ಷ 2 ವರ್ಷ ಬಂದಿದೆಯೋ ಬಹುಶಃ ಇದು. ಹಾಂ, ಅಷ್ಟೇ ಬಂದಿರೋದು. ಅದು ಮುಖ್ಯವಾಗಿ ಬ್ರಿಡ್ಜ್ ಬೇಕು, ಸೇತುವೆ ಬೇಕು ಸರ್. ಇದು ಮೇಲ್ ಸೇತುವೆ ಬೇಕು. ಇಲ್ಲಿ ಶಾಸಕರು ಕೂಡ ಮನವಿ ಮಾಡಿದ್ದಾರೆ, ಅವತ್ತಿನ ಶಾಸಕರಿಗೆ ಮನವಿ ಮಾಡಿದ್ದಾರೆ. ಮತ್ತು ಈ 3 ಶಾಸಕರು ಬಂದು ಹೋದರು. ಅವರಿಗೆ ವಿಚಾರ ಗೊತ್ತಿರೋ ವಿಚಾರ ಇದು. ಅವರು ಮನದಗಂಡು ನಮ್ಮ ಗ್ರಾಮಗಳಿಗೆ ಮತ್ತು ರೈತರಿಗೆ ಅಥವಾ ನಮ್ಮ ಕೂಲಿಕಾರ ಕೆಲಸ ಮಾಡೋರಿಗೆ ಅವಕಾಶ ಮಾಡಿ ಈ ಸೇತುವೆ ಮುಂದುವರಿಸಿ ಮಾಡಿಕೊಟ್ರೆ ದೊಡ್ಡ ಒಂದು ಪುಣ್ಯ ಬರುತ್ತೆ ಅವ್ರ ಶಾಸಕರಿಗೆ. ಬಹುಶಃ 3 ಟರ್ಮ್ ಗೌರ್ಮೆಂಟ್ ಚೇಂಜ್ ಆಗಿರ್ಬೋದು, 15 ವರ್ಷ ಆಗಿದೆ ಅಂತಂದರೆ 3 ಟರ್ಮಿಂದ ಅಟ್ಲೀಸ್ಟ್ ನಿಮ್ಮ ಹಳ್ಳಿಗಳ ಸಮಸ್ಯೆ ಅನ್ನುವಂಥದ್ದು ಜನಪ್ರತಿನಿಧಿಗಳ ಕಿವಿಗೆ ಬೀಳ್ತಿಲ್ಲ ಅಥವಾ ಕಣ್ಣಿಗೆ ಕಾಣ್ತಿಲ್ಲ ಅಂತನಾ? ರೀಸೆಂಟ್ ಇದೇ ತಿಂಗಳಲ್ಲಿ ಬಿಡ್ಜು ಬಿದ್ದ ತಂದ್ರೂ ಒಬ್ಬ ಅಧಿಕಾರಿಗಳನ್ನು ಬಂದಿಲ್ಲ, ಏನೇ ನೋಡೋಣ ಅಂತನೂ ಬಂದಿಲ್ಲ ಸರ್. 2009 ನಡೆದಂಥ ಘಟನೆಯಲ್ಲಿ 21 ಜನ ಸಾಯ್ಬೇಕಾದ್ರೆ ನಾನು ಅದೇ ಮದುವೆಗೆ ಹೋಗಿ ಬರುವಾಗಲೇ ನಾನು ಕಣ್ಣಾರೆ ನೋಡಿದಂಥದ್ದು. ಅದರಲ್ಲಿ 21 ಜನ ಸತ್ರು ಅವರಿಗೆ ಪರಿಹಾರ ಕೊಟ್ಟಿರೋದು ಒಂದು 50 ಕೊಟ್ಟರೆ. ಅವತ್ತಿನ ದಿನ ಕೂಡ ಸಹ ಏನು ಹೇಳಿದ್ರು, ಅವರಿಗೆ ಒಂದು 2 ಹೊಲನೂ ಕೊಡ್ಬೋದು, ಇಲ್ಲಿ ಒಂದು 2 ಲಕ್ಷ ದುಡ್ಡನ್ನು ಕೊಡಬಹುದು, ಅವ್ರ ಮನೆಯನ್ನು ಕೊಡಬಹುದು ಅಂತ ಹೇಳಿದ್ರು. ಇದುವರೆಗೂ ಅವರಿಗೆ ಯಾವುದೇ ಪರಿಹಾರ ಸಿಕ್ಕಿಲ್ಲ ಸರ್. ಅವತ್ತು ಹೇಳಿದ್ದಾರೆ ಅಟ್ಲೀಸ್ಟ್ ಅವ್ರ ಕುಟುಂಬಕ್ಕೆ ಒಂದು ಮನೆನೋ ಅಥವಾ ಜಮೀನೋ ಏನೋ ಒಂದು ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಇಲ್ಲಿಂದ ತಮ್ಮನಹಳ್ಳಿ ಅಂತ ಒಂದು ಊರೈತೆ ಸರ್. ಆ ತಮ್ಮನಹಳ್ಳಿಗೆ ಒಂದು ತಾಯಿನೂ ಒಬ್ಬ ಮಗಳು ಬಂದು ಇರತಕ್ಕಂಥ 2 ಮಕ್ಕಳು ಇದೇ ಮದುವೆಗೆ ಬಂದು ಇದರಲ್ಲೇ ಸತ್ತೋದ್ರು ಸರ್. ಅದರಲ್ಲಿಂದ ಯಾವ ಕಾರಣಕ್ಕೂ ಯಾವ ಅಧಿಕಾರನೂ ಇದನ್ನ ಅಪೇಕ್ಷಣೆ ಮಾಡಿಲ್ಲ. ಈಗ ನೀವು ಅದರನ್ನು ನಿಮ್ಮಿಂದ ಏನನ್ನ ಅವರಿಗೆ ಬರೋವಂಥ ಒಂದು ಪರಿಹಾರ ಕೊಡಿಸಿದರೆ ಅವರು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕನ್ನು ಮತ್ತೊಂದು ಅವರು ಇರ್ತಕ್ಕಂಥ ಪೇರೆಂಟ್ಸ್ಗೇನು ಅನುಕೂಲ ಆಗ್ತದಂತ ನಾನು ಕೇಳಿ. ಹೇಳಮ್ಮ, ನೀನು ಅಳ್ತಿದ್ದೀರಾ, ಏನಾಯಿತು?
ಬನ್ನಿ, ಇರ್ಲಿ ಅರ್ಥ ಆಗುತ್ತೆ ಅಲ್ಲ, ನಿಮ್ ನೋವು ಅರ್ಥ ಆಗುತ್ತೆ. ನಿಮ್ಗೆ ಆಗಿರುವಂತ ನೋವು ಇನ್ಯಾರಿಗೂ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಬಂದಿರೋಂಥದ್ದು ಇಲ್ಲಿಗೆ. ಹೇಳಿ ಸಮಸ್ಯೆ ಹೇಳಿ. ಅಳು ಬಂದಿದ್ದ ಉದ್ದೇಶ ಏನ್ ನಿಮ್ಗೀಗ? ಹೇಳಮ್ಮ, ಅದೇ ನೀವು 15 ವರ್ಷದಿಂದಲೂ ಈ ಕಣ್ಣೀರು ಹಾಕ್ತಿದ್ರೆ ಅಟ್ಲೀಸ್ಟ್ ಈಗಲಾದ್ರೂ ಸರ್ಕಾರಕ್ಕೆ ಗೊತ್ತಾಗ್ಲಿ ನೀವು ಹಾಕ್ತಿರೋಂಥ ಕಣ್ಣೀರು. ಒಬ್ಬ ತಾಯಿ ಮಕ್ಕಳನ್ನ ಕಳ್ಕೊಂಡು ಎಷ್ಟು ನೋವು ಪಡ್ತಾರೆ ಅಂತ ಗೊತ್ತಾಗ್ಲಿ ಸರ್ಕಾರಕ್ಕೆ. ಹೇಳಮ್ಮ, ಹೇಳು ಅನ್ನಮ್ಮ. ನಿಮ್ಮ ಥರ ಯಾವ ಮನೆಯಲ್ಲೂ ಕೂಡ ಕಣ್ಣೀರು ಹಾಕಬಾರ್ದು. ಇಲ್ಲ ಸರ್, ನಮ್ಮ ಅಣ್ಣರು ಮದುವೆ ಲಗ್ನ ಸಾಕ್ಷಿದ್ರ ನನ್ನ ಮಗಳು ಮತ್ತು ನಾನು ಹೆಣ್ಣು ಮಗಳು ಬರ್ಯಮ್ಮ ನೀವು ಅಂತಂದ್ರೆ ಇಲ್ಲ ಅಣ್ಣ ನಾನು ಬರೋದಾಗಲ್ಲ, ಹುಡುಗಿ ಇನ್ನೊಂದು ಹುಡುಗಿ ಹೆರಿಗೆಯಾಗಿತ್ತು, ಇನ್ನು ಸಣ್ಣ ಮಗಳಿದ್ಲ, ಮತ್ತು ಲಚ್ಚಿ ನನ್ನ ಕಳ್ಸಮ್ಮ ಅಂತ ನಮ್ಮ ಅಣ್ಣ. ಆಯಮ್ಮ ಬ್ಯಾಡ ಅಂದಂಗಲ್ಲ, ಆಯಮ್ಮ ನಮ್ಮ ಅಣ್ಣವ್ರು ಕರ್ಕೊಂಡು ಬಂದ್ಬಿಟ್ಟಾರ ಗಾಡ್ಯಾಗ. ಕರ್ಕೊಂಬಂದಾರ ಮುಂಜಾನೆ ತಾಳಿ ಪಾಳಿ ಎಲ್ಲ ಹಾಕ್ಯಾರ. ಹಾಕಿದಟ್ಲೆ ಊಟ ಕೂಡ ಮಾಡಿಲ್ಲ ನನ್ನ ಮಗಳು. ನಮ್ಮ ಮಾಮ ಬಂಡಿ ಕಟ್ಟಿಬಿಟ್ಟಾರ. ನಮ್ಮ ಮಾಮ ರೋತಾರಂತ ಬಂಡೆ ಬಂದ್ಬಿಟ್ಟಾಳ. ಬಂಡೆ ಬಂದು ಅದು ಹೆಂಗೆ ಬಿದ್ದರು ಏನು ಕತೆ ಗೊತ್ತು ಸರ್. ಅದೇನು ಹೆಂಗಾಯ್ತೋ ಹೆಂಗಿಲ್ಲ ಏನಿಲ್ಲ. ನಾನು ಮಲೆಯಿಂದ ಇದ್ದೀನಿ, ಇನ್ನು ಯಾರಿಗೆ ಪಿಳ್ಳೆ ಇತ್ತು ಅವತ್ತಿಗೆ 16 ದಿವಸ ಹುಡುಗಿ ಆಡ್ದೆ ನಡುವಲ್ ಪಿಳ್ಳೆ. ಗಾಡಿ ಬಂದಿದ್ಲಾಗ ಇಲ್ಲಿ ಬಿದ್ದರೆ ನಮಗೆ ಗೊತ್ತೇ ಇಲ್ಲ. ಮಳೆ ಇದ್ದ. ನಿಮ್ಮ ಮಗಳ? ನನ್ನ ಮಗಳು. ನನ್ನ ಮಗಳು ನಮ್ಮ ಇದ್ದು ಸರ್. ನನ್ನ ಮಗಳು ಯಾರು ಅದ್ರಾಗ ನನ್ನ ಮಗಳಿದ್ದಂಗೆ ಯಾರಿದ್ದಿಲ್ಲ. ಜನಪರ ಸರ್ಕಾರ ಅಂತಾರೆ, ಜನಗಳ ಕಷ್ಟಕ್ಕೆ ತೀರ್ಸೋದಕ್ಕೆ ಗೌರ್ಮೆಂಟ್ ಇರೋದು ಅಂತಾರೆ. ಇದೇನು ಸರ್ ಇದು? ನೋಡಿ ಪಾಪ ತಾಯಿ 15 ವರ್ಷದಿಂದ ಕಣ್ಣೀರು ಹಾಕ್ತಾಳೆ. ಅಟ್ಲೀಸ್ಟ್ ಒಂದು ಪರಿಹಾರ ಅನ್ನೋವಂಥದ್ದು ಕೊಡೋಕ್ಕಾಗಲ್ಲ. ಹೋಗ್ಲಿ ಅಟ್ಲೀಸ್ಟ್ ಈ 20 ಹಳ್ಳಿಗಳಿಗೆ ಒಂದು ಶಾಶ್ವತ ಪರಿಹಾರನೂ ಸೇತುವೆ ಮಾಡೋಣ ಅಂತದಿಲ್ಲ. ಏನು ಹೇಳ್ತೀರಾ ಸರ್ ಈ ಗೌರ್ಮೆಂಟ್ಗೆ? ಏನು ಹೇಳೋಣ ಸರ್, ಹೇಳಿ ಕೇಳಿ ಎಲ್ಲ ತಿರುಗಾಡಿ ಬಂದು ನಾವು ಸಾಕಾಗಿ ಸೋತ ಸುಮ್ಮನೆ ಆಗಿಬಿಟ್ಟಿದ್ವಿ. ಯಾರೂ ಕಿವಾಕ್ಯಂತಿಲ್ಲ. ಇಲ್ಲಿ ನಮ್ಮ ಪರಿಹಾರ ಸಮೇತ ಕೊಡಲಿಲ್ಲ. ಲಾಸ್ಟಿಗೆ ಮಕ್ಕಳು ಮರಿ ಕಟ್ಟಿ ಕಾರ್ ಬಾಡಿಗೆ ಮಾಡ್ಕೊಂಡು ಬೆಂಗಳೂರಿಗೆಲ್ಲ ವಿಧಾನಸೌಕಲ್ಲಿ ಹೋಗಿ ಬಂದು ಎಲ್ಲರ ತಕ್ಕ ಹೋಗಿ ಬಂದ್ವಿ. ಸೋತು ಸುಮ್ಮನಾಗಿ ಯಾರು ಹೇಳ್ದಂಗೆ ಸುಮ್ಮನೆ ಆಗಿಬಿಟ್ಟು ಸರ್ ಅಷ್ಟು. ಎಲ್ಲ ನಮ್ಮ ತಂದೆ ತಾಯಿನೆಲ್ಲ ಕಳ್ಕೊಂಡು, ನಮ್ಮ ಸಿಗಪ್ಪರನ್ನ ಕಳ್ಕೊಂಡು, ಮನೆ ಒಂದು ಕುಟುಂಬ ಇಲ್ಲ ಸರ್. ನಮ್ಮ ಮನೆ ಒಳಗೆ ಒಬ್ಬ ಕುಟುಂಬ ಇಲ್ಲ. ಈಗ ಹೇಳೋಕ್ಕದನ್ನ ನಾವು ಕಣ್ಣೀರು ಕಪ್ಪಳಕ್ಕೆ ಬರುತ್ತೆ. ನೆನೆಸಿದ್ರೆ ಅದನ್ನು ಏನು ಮರ್ತು ಬಿಟ್ಟಿವಿ. ಇವರೆಲ್ಲ ಇದು ತಬ್ಬಲಿಗಳಾಗಿದ್ದಾರಲ್ಲ, ಅವರಿಗೆ ಒಂದು 2 ಎಕರೆ ಹೊಲ ಕೊಡಿಸ್ಬೇಕು, ಆಮೇಲೆ ಪರಿಹಾರ ಒಂದು 2 ಲಕ್ಷ ಕೊಡ್ಬೇಕಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ವಿ. ಹಾಗೂ ಮಕ್ಕಳ ವಿದ್ಯಾಭ್ಯಾಸವನ್ನು ಸಹ ಅವರು ಒದಗಿಸ್ಕೊಡ್ಬೇಕಂದು ತಮ್ಮಲ್ಲಿ ಮನವಿ. ಈ ಮನವಿಯನ್ನು ನೀವು ಶಾಸಕರಿಗೋ ಜಿಲ್ಲಾಧಿಕಾರಿಗಳಿಗೋ ತಲುಪಿಸಿದ್ರೆ ಯಾವತ್ತಾದ್ರೂ ಈ ರೀತಿ ಅವ್ರಿಗೆ ಇವತ್ತು ಅವರು ಕಣ್ಣೀರಲ್ಲಿ ಕಾಳ ಕಳೀತಿದ್ದಾರೆ, ಜೀವನ ಮಾಡೋದಕ್ಕಾಗ್ತಿಲ್ಲ, ದಯವಿಟ್ಟು ಏನಾದರೂ ಒಂದು ಕೊಡಿ ಅಂತ ಏನಾದರೂ ಕೇಳಿದ್ದೀರಾ ನೀವು? ಎಲ್ಲ ಮನವಿಯೆಲ್ಲ ಮಾಡಿದ್ದಾರೆ ಸರ್. ವಿಧಾನಸೌಧಕ್ಕೆ ಕೂಡ ಹೋಗಿ ಬಂದಿದ್ದಾರೆ. ಹೋಗಿ ಬಂದ್ರು ಆಯ್ತು ಮಾಡ್ತೇವೆ ಹೋಗಿ ಭರವಸೆ ಹೇಳಿ ಕೊಟ್ಟು ಕಳಿಸಿದ್ದಾರೆ ಅಷ್ಟೇ. ಬಿಟ್ಟರೆ ಏನು ಪರಿಹಾರ ಇದು ಮಾಡಿದೆ ಸರ್. ಎಷ್ಟು ವರ್ಷ ಇನ್ನೂ ಭರವಸೆಯಲ್ಲೇ ನೀವು ಬದುಕಬೇಕು ಅಂತ ಇರೋದನ್ನ ಏನು ಮಾಡೋಕೆ ಸರ್? ಈ ಸರ್ಕಾರ ಮೇನ್ ಅವಾಗೇ ಭರವಸೆ ಕೊಟ್ಟಿದ್ರು ಅವರು, ಹಿಂಗೆ ಜಮೀನು ಕೊಡ್ತೀವಿ ಅಂತ. ಆದರೆ ಇದುವರೆಗೆ ಆಯಿತು 15 ವರ್ಷ ಆಯಿತು, ಏನಿಲ್ಲ. ಮೇನ್ ಅವರಿಗೆ ಹುಡುಗರಿಗೆ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಫಸ್ಟಿಗೆ ರಸ್ತೆ ಆವಾಗ ಸರ್. ಅದನ್ನೇ ನಾವು ಕೇಳ್ಕೊತಿರೋದು ಸರ್ಕಾರನ. ಹೇಳಿ ಸರ್, ಏನು ಹೇಳ್ತೀರಿ ಸರ್ ನಿಮ್ಮ ಊರಿನ ಸಮಸ್ಯೆ ಬಗ್ಗೆ? ಏನು ಹೇಳ್ಬೇಕು ಸರ್, ನೀವೇ ಏನು ಹೇಳ್ಬೇಕು ಸರ್? ನಮಗೆ ಅಷ್ಟೇ ಗೊತ್ತಾಗಲ್ಲ ಸರ್. ಇದು ನಮ್ಮದು ಪರಿಸ್ಥಿತಿ ನೋಡಿ ಸರ್, ಈ ಥರ ಹಿಂಗೈತೆ. ರೋಡ್ ನೋಡಿ ಸರ್, ನೀವೇ ತಿಳ್ಕೊಂಡು ನಮ್ಗೆ ಏನನ್ನ ಸರ್ಕಾರ ಮಾಡಿಸ್ಕೊಟ್ರಿ ಸರ್ ನಮಗೆ ಬಡವರಿಗೆ. ಸರ್ 15 ವರ್ಷಗಳಾಯಿತು ಸರ್, ಭರವಸೆಯಲ್ಲೇ ಕಾಲ ಕಳೆದೋಯ್ತು. 3 ಸರ್ಕಾರಗಳು ಬದಲಾದವು, MLAಗಳು ಚೇಂಜ್ ಆಗಿದ್ದಾರೆ. ಬಹುಶಃ ಇದೇನು ಸಮಸ್ಯೆ ಬಗೆಹರುವಂಥ ಲಕ್ಷಣಗಳು ಕಾಣ್ತಿಲ್ವಾ ಹೇಗೆ ಅಂತ? ಈಗ ಈ ದುರಂತ ನಡೆದಾಗ ಇಲ್ಲಿ ಕರುಣಾಕರ್ ರೆಡ್ಡಿ ಮಂತ್ರಿ, ಜಿಲ್ಲಾ ಮಂತ್ರಿ ಸರ್, ಕಂದಾಯ ಸಚಿವ, ನಮ್ಮ ಚಿತ್ರದುರ್ಗ ಜಿಲ್ಲಾ ಮಂತ್ರಿ ಆಗಿದ್ದರು. ಈ ದುರಂತದಾಗೆಲ್ಲ ನಮ್ಮ ದಲಿತರೇ ಆಗಿರೋದು. ಈಗ ಎಲ್ಲ ದಲಿತ ಕುಟುಂಬದವ್ರನ್ನೇ ಎಲ್ಲ 22 ಜನ ಮೃತಪಟ್ಟಿರೋದು. ಬರೀ 50,000 ಕೊಟ್ಟರು ಸರ್ಕಾರದಿಂದ. ಅವ್ರಿಗೆ ಮುಟ್ಟೋ ತಟ್ಟಿಗೆಲ್ಲ 40,000 35,000 ಆಯ್ತದು. ಹೆಂಗೆ ಯಾವ ರೀತಿ ಏನಾಯ್ತು ಗೊತ್ತಿಲ್ಲ. ಘೋಷಣೆ ಮಾಡಿದ್ದು ಮಾತ್ರ 50,000, ಅವ್ರಿಗೆ ಮುಟ್ಟಿದ್ದು 40,000 ಮುಟ್ಟಿತ್ತು. ತಿರ್ಗಾ ಅವರು ಭಾಳಷ್ಟು ನಂತರ ಕಾಂಗ್ರೆಸ್ ಗೌರ್ಮೆಂಟ್ ಬಂತು. ಆವಾಗ ಆಂಜನೇಯರು ಮಿನಿಸ್ಟರ್ ಆಗಿದ್ದರು. ಅವ್ರ ಕಡೆ ಇವರೆಲ್ಲರೂ ಕೂಡ ಬೆಂಗಳೂರು ವಿಧಾನಸೌಧಕ್ಕೆ ಹೋಗಿದ್ದಾರೆ, ಬೆಂಗಳೂರಿಗೆ ಹೋಗಿದ್ದಾರೆ, ಮತ್ತು ಚಿತ್ರದುರ್ಗ ಹೋಗಿ ಭೇಟಿಯಾಗಿದ್ದಾರೆ. ಜಮೀನು ಕೊಡಿಸ್ತೀವಿ ಅಂತ ಹೇಳಿದ್ರು, 2 ಎಕರೆ ಎಲ್ಲರಿಗೂ ಕೊಡ್ತೀವಿ ಅಂತ ಹೇಳಿದ್ರು. ಭರವಸೆ ಕೊಟ್ಟರು, ಮತ್ತು ಅದನ್ನು ಫಾಲೋಅಪ್ ಮಾಡೋದು ಇಲ್ದಂಗೆ ಆದರು. ನಾವೊಂದು ಸರಿ ಮತ್ತೆ ಎಲ್ಲರಿಗೂ ಮನವಿ ಮಾಡಿದ್ವಿ. ಮತ್ತು ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಮನವಿ ಮಾಡಿದ್ವಿ,
ಹಿಂಗೆ ದಲಿತ ಕುಟುಂಬಗಳು ಹಿಂಗೆ ಆಗಿದ್ದಾವೆ, ಸಂಕಷ್ಟದಲ್ಲಿದ್ದಾರೆ, ಅವ್ರಿಗೆ ಹೆಚ್ಚಿನ ಪರಿಹಾರ ಕೊಡ್ರಿ ಅಂತ ಕೇಳಿದ್ವಿ. ಯಾಕಂದ್ರೆ ಕೇವಲ ಅಲ್ಲ, ನಾನು ಹೇಳ್ತಿರೋದೇನು ಗೊತ್ತಾ, ಇಲ್ಲಿ ನೀವು ಒಬ್ರು ಇಬ್ರು ಹೋಗಿ ಗೌರ್ಮೆಂಟ್ಗೆ ಪ್ರೆಷರ್ ಹಾಕಿದ್ರೆ ಆಗಲ್ಲ ಸರ್. ಇದು ಈಗ 20 ಹಳ್ಳಿಗಳಿದಾವೆ ಅಂತಂದ್ರೆ 20 ಹಳ್ಳಿಗಳವರು ಕೂಡ ನಾಳೆ ಯಾರಿಗೆ ಏನು ಬೇಕಾದ್ರೂ ಆಗ್ಬೋದು ಇದು. ಸೊ ಎಲ್ಲರೂ ಒಗ್ಗೂಟಿ ನೀವು ಪ್ರೆಷರ್ ಹಾಕಿದ್ರೆ ಮಾತ್ರ ಇದು ಆಗ್ತದೆ ಸರ್, ಸಾಧ್ಯ ಆಗ್ತದೆ. ಮುಂದಿನ ದಿನದಲ್ಲೇ ಅವ್ರ ಜೊತೆಗಿದ್ದು ಅವರಿಗೆ ಪರಿಹಾರ ಕೊಡಿಸ್ತಕ್ಕಂಥ ಕೆಲಸನ ಮಾಡ್ತೀವಿ. ಈ ದುರಂತ ಆದ 15 ದಿವಸದಲ್ಲಿ ತುಂಗಭದ್ರಾ ಡ್ಯಾಮಲ್ಲಿ ದೋಣಿ ಮುಗಿಸಿದ್ದು ಸರ್. ಅದರಲ್ಲಿ 8 ಜನ 11 ಜನ ಮೃತಪಟ್ಟರು. ಅವರಿಗೆಲ್ಲ ಅವಾಗ ಅದೇ BJP ಸರ್ಕಾರ 2.5 ಲಕ್ಷ ಕೊಡ್ತು. ಇಲ್ಲಿ ದಲಿತರೆಂಬ ಕಾರಣಕ್ಕೆ ಬರೀ 50,000 ಘೋಷಣೆ ಮಾಡಿತ್ತು, ತಾರತಮ್ಯನೂ ಮಾಡಿತ್ತು. ಅವಾಗ ಆ ರೀತಿ ಆಗಬಾರ್ದಾಯ್ತು ಅದು. ಈಗ ಮಳೆಗಾಲ ಅಂತ ಬಂದಾಗ ನಿಮ್ಮ ಪರಿಸ್ಥಿತಿಗಳೇನು ಅಂತ ಸರ್? ಮಳೆಗಾಲ ಅಂತ ಬಂದಾಗ ಜಾಸ್ತಿ ಮಳೆ ಆಗೋದ್ರಿಂದ ಈ ಕಡೆ ರೋಡನ್ನೇ ಬಂದಾಗುತ್ತೆ ಸರ್, ಕಂಟಿನ್ಯೂ ನೀರು ಹರಿತಾ ಇರ್ತದೆ. ಹಂಗಾಗಿ ಮಳೆಗಾಲ ಟೈಮಲ್ಲಿ ಸ್ವಲ್ಪ ತೊಂದರೆ, ಜಾಸ್ತಿ ಜನಗಳಿಗೆ ತೊಂದರೆ ಆಗ್ತದೆ. ಆಮೇಲೆ ಮೇಲಾಗಿ ಇಲ್ಲಿ ವಲಸೆ ಹೋಗ್ತಕ್ಕಂಥ ಜನ ಸರ್, ಬಳ್ಳಾರಿ ಟೌನಿಗೆ ಹೋಗ್ಬೇಕು, ಅಲ್ಲಿಂದ ಕೂಲಿ ಮಾಡ್ಕೊಂಡು ಬಂದು ಜೀವನ ಮಾಡ್ತಕ್ಕಂಥ ಜನ ತುಂಬ ಜನ ಅಲ್ಲಿನೇ ಜೀವನ ಮಾಡ್ತಕ್ಕಂಥವ್ರು ಇದ್ದಾರೆ. ಈಗ ಮಳೆಗಾಲದಲ್ಲಿ ಈ ಕಡೆ ರೋಟೆ ಇಲ್ಲದಿರೋದ್ರಿಂದ ಸಾಕಷ್ಟು ತೊಂದರೆ ಆಗ್ತದೆ ಸರ್. ಹಂಗೆ ಈ ರೀಸೆಂಟಾಗಿ ಏನಾದರೂ ಇನ್ಸಿಡೆಂಟ್ಸ್ ಆಗಿದೆಯಾ, ಅಥವಾ ಅನಾರೋಗ್ಯ ಆಗಿ ಅಥವಾ ಎದೆ ನೋವು ಸಮಥಿಂಗ್, ಎಲ್ಲ ಗರ್ಭಿಣಿಯರು ಇರ್ತಾರೆ, ಎಮರ್ಜೆನ್ಸಿಯಾಗಿ ನೀವು ಹಾಸ್ಪಿಟಲ್ ಸೇರಲೇಬೇಕಾಗಿರುತ್ತೆ ಅಂತ ಇನ್ಸಿಡೆಂಟ್ಸ್ ಏನಾದರೂ? ಸರ್ ಈಗ ಸಾಕಷ್ಟು ಈ ಭಾಗದಿಂದ ಹಳ್ಳಿಗಳು ಹೋಗ್ತಕ್ಕಂಥವು ಏನಾಗಿದೆ ಸರ್ ಅಂದರೆ, ಜಲ್ದಿ ಹೇಳಿದ ಟೈಮಿಗೆ ಹೋಗೋಕ್ಕಾಗ್ಲದೇ ಇಲ್ಲಿ ರಾಂಪುರ ಹಾಸ್ಪಿಟ್ಲಿಗೆ ಹೋಗಿದ ತಕ್ಷಣ ಅವ್ರು ಏನು ಮಾಡ್ತಾರೆ ಸರ್ ಅಂದರೆ, ಹೆರಿಗೆ ಆಗೋಂಥ ಹೆಣ್ಮಕ್ಳಿಗೆ ಜಾಸ್ತಿ ತೊಂದರೆ ಆಗ್ದಂಗೆ ಇಲ್ಲ ಶಿಫಾರಸ್ ಮಾಡಿಬಿಡ್ತಾರೆ ಸರ್. ಎಲ್ಲಿ ಬಳ್ಳಾರಿಗೆ ಹೋಗಿದ ತಕ್ಷಣ ಅವ್ರು ಸಿಜರಿನ್ ಮಾಡ್ತಾರೆ ಸರ್. ಸಿಜರಿನ್ ಆಗೋ ಟೈಮಲ್ಲಿ ಸಾಕಷ್ಟು ಹೆಣ್ಮಕ್ಳಿಗೆ ತೊಂದರೆ ಆಗ್ತಾಯಿದೆ ಸರ್. ಭಾಳಷ್ಟು ಸುಮಾರು ಏನಿಲ್ಲ ಅಂದರೆ ಒಂದು 15 ಕಂಪ್ಲೇಂಟ್ಸ್ ಬಂದವೆ ಸರ್. ಒಂದು ಬೇರೆ ಲೆಕ್ಕಾಚಾರದಾಗ ಹೋದಾಗ ಸಾಕಷ್ಟು ಕಿಡ್ನಿ ತೊಂದರೆ ಇರ್ಬೋದು, ಆಮೇಲೆ ಬೇರೆ ಬೇರೆ ಅನಾರೋಗ್ಯದಿಂದ ಬಳತಕ್ಕಂಥವ್ರಿಗೆ ಈ ಸೇತುವೆ ಆಗಿದ್ರೆ ಅವ್ರಿಗೆ ಆದಷ್ಟು ಸ್ವಲ್ಪ ಗುಣಮುಖರು ಆಗೋಕ್ಕೆ ಅವಕಾಶ ಆಗ್ತದೆ. ಈಗ ಒಂದು ವೇಳೆ ಏನಾದರೂ ಈಗಲೂ ಸರ್ಕಾರ ಈಗ ನಿಮ್ಮ ಇಷ್ಟೆಲ್ಲ ಕಷ್ಟಗಳು ಹೇಳಿದ ಮೇಲೂ ಸ್ಪಂದಿಸಲಿಲ್ಲ ಅಂತಂದರೆ ನಿಮ್ಮ ಹೋರಾಟ ಏನು ಮಾಡ್ತೀರಾ ಅಂತ? ಸರ್, ಮುಂದಿನ ಹೋರಾಟ ಅಂತಂತಂದ್ರೆ ಇದಾಗಲಿಲ್ಲ ಅಂತಂತಂದ್ರೆ ಮುಂದಿನ ಹೋರಾಟ ಇಲ್ಲ ಜಿಲ್ಲಾಧಿಕಾರಿಗೂ ಇಲ್ಲ ಸಂಬಂಧಪಟ್ಟಂಥ MLAರಿಗೂ ಇಲ್ಲ MP-ರಿಗೂ ಮತ್ತು ಹೋರಾಟ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಸರ್ ನಾವು. ಅಮ್ಮ, ಈಗ ಕೊನೆಯದಾಗಿ ಒಂದು ಮಾತು ಹೇಳಿ. ಈಗ ನಿಮ್ಮ ಮನೆಗೆ ನಷ್ಟ ಆಗಿದೆ, ಈಗ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಗೌರ್ಮೆಂಟಿಂದ ಅಂತ? ಗೌರ್ಮೆಂಟಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಂದ್ರೆ, ನಮಗೆ ಇಟ್ಟು ಪರಿಹಾರ ಸಿಗಬೇಕು. ನಾವು ಇಷ್ಟು ದಿನ ಓಡಾಡಿ ಇದು ಮಾಡಿ 2.5 ಲಕ್ಷ ರೂಪಾಯಿ ಇಷ್ಟು ಮಕ್ಕಳ ವಿದ್ಯಾಭ್ಯಾಸಕ್ಕಾದ್ರೂ ಆಗುತ್ತೆ ಅಂತ. ವಿದ್ಯಾಭ್ಯಾಸಕ್ಕಾದ್ರೆ 2 ಸಣ್ಣ ಮಕ್ಕಳು ಅದಾವೆ ಸರ್. ವಿದ್ಯಾಭ್ಯಾಸಕ್ಕೆ ಇನ್ನು ನಾವು ಬದುಕೋಕ್ಕಾಗಲ್ಲ, ಕೂಲಿ ಮಾಡಬೇಕು, ಬದುಕಬೇಕು. ಸರ್ ಹೇಳಿ ಸರ್, ಕೊನೆಯದಾಗಿ ನೋಡಿ, ಹೆಂಗಸರೆಲ್ಲ ಹೇಳ್ತಿರೋವಂಥದ್ದು ಏನೇ ಆಗಲಿ ನಾವು ಮುಂದೆ ಹೋಗಿ ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಆಯ್ತು ಸರ್, ಅವ್ರ ಪರವಾಗಿ ನಾವೆಲ್ಲ ನಿಲ್ತೀವಿ. ಸಂಘ ಪಟೇಲಗಳು ಎಲ್ಲ ಸೇರಿ ನಾವು ಅವ್ರ ಹೋರಾಟಕ್ಕೆ ಬದ್ಧವಾಗಿರ್ತೀವಿ. ಈ ಸಮಸ್ಯೆ ಜೊತೆಗೆ ಇನ್ನೇನಾದರೂ ಸಮಸ್ಯೆ ಆಗ್ತಿದೆಯಾ ಸರ್ ಇಲ್ಲಿ? ಸಮಸ್ಯೆ ಅಂದರೆ ಈ ಜಮೀನಿಗೆ ಹೋಗಿ ರೈತರಿಗೆಲ್ಲ ತೊಂದರೆ ಸರ್. ಈಗ ಮಾಚನಹಳ್ಳಿ ಜಮೀನುಗಳೆಲ್ಲ ಇಲ್ಲೇ ಇರೋದು ಅಕ್ಕಪಕ್ಕದಲ್ಲಿ, ಅವ್ರಿಗೆ ಓಡಾಡ್ಲಿಕ್ಕೆ ಭಾಳ ಅನಾನುಕೂಲ ಆಗ್ಬಿಡತ್ತೆ. ತೊಂದರೆನೇ. ಈಗ ಸುತ್ತಕ್ಕೆಂಬರ್ಬೇಕು ಸರ್, ಆ ಕಡೆ 3-4 ಕಿಲೋಮೀಟ್ರ್ ಬರ್ಬೇಕು. ಇಲ್ಲಿ ಈಗಿದೆ ಮಾಚನಹಳ್ಳಿ ನೋಡ್ರಿ, ಇಲ್ಲೇ ಅವ್ರ ಜಮೀನುಗಳು ನಿಯರ್ ಆಗ್ತಿತ್ತು. ಈಗ ಅಂಥದಕ್ಕೆ ಬರೋಕೆ ಸಂಪರ್ಕ ರಸ್ತೆ ಹೋಗಿರೋದ್ರಿಂದ ಒಂದು 5-6 ಕಿಲೋಮೀಟ್ರ್ ಸುತ್ತಕ್ಕೆಂಬರ್ಬೇಕಾಗತ್ತೆ ಸರ್. ಇದು ಅರ್ಜೆಂಟಾಗಿ ಕಾಮಗಾರಿ ಕೈಗೊಳ್ಬೇಕು, ಸರ್ಕಾರ ಇತ್ತ ಗಮನ ಹರಿಸಿ. ಮೇಲ್ಸೇತುವೆ ಇಮಿಡಿಯೇಟ್ಲಾಗಿ ಮಾಡ್ಬೇಕು. ಇದು ಭಾಳ ವರ್ಷದಿಂದ ನೆನಗುದ್ದಿ ಬಿದ್ದಿದೆ. ಸರ್ಕಾರ ನಮ್ಮ ಶಾಸಕರು ನಮ್ಮ ಮನದಿಟ್ಕೊಂಡು ಇನ್ನು ಕೆಲಸ ಮಾಡಿಕೊಟ್ರೆ ತುಂಬ ರೈತರಿಗೆ, ಕೂಲಿ ಕಾರ್ಮಿಕರಿಗೆ, ಆಟೋ ಚಾಲಕರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಒಂದು ಜೀವನ ಪರ್ಯಂತ ಹೆಸರಂತ ಉಳಿಯಂಥ ಸೇತುವೆ ಇದು. ಎಲೆಕ್ಷನ್ ಬಂದಾಗ ಮಾತ್ರ ದಲಿತರು ಬೇಕಂತಾರೆ. ದಲಿತರಿಗೆ ಅನ್ಯಾಯ ಆದಾಗೆ ದಲಿತರ ಪರವಾಗಿ ಯಾರು ಧ್ವನಿನೇ ಎತ್ತಲ್ಲ. ಹೇಳಿ ಅಮ್ಮ, ಲಾಸ್ಟಾಗಿ ಏನು ಹೇಳ್ತೀರಮ್ಮ ಗೌರ್ಮೆಂಟಿಗೆ ನೀವು? ಏನು ಹೇಳ ಸರ್, ಏನು ಹೇಳೋಣ ಸರ್, ನಮ್ಮ ಮಕ್ಕಳು ಕಳ್ಕೊಂಡಿವಿ. ನಾವೇನು ಯಾವುದು ನಮಗೇನು ಬಂದಿಲ್ಲ. ಹೇಳ್ತಾರ ಬರ್ತಂತ. ಇದಿಷ್ಟು ಈ ಮಾಚೇನಹಳ್ಳಿ ಸಮೀಪ ಇರುವಂತಹ ಅಕ್ಕಪಕ್ಕದ ಗ್ರಾಮಸ್ಥರು ಹೇಳಿರುವಂಥದ್ದು. ಈ ಚಿನ್ನ ಹಗರಿ ಅನ್ನುವಂಥ ಒಂದು ಕೆರೆ ನೀರು ಏನು ಬರುತ್ತಿದೆ, ಇದು ದಾವಣಗೆರೆಯಿಂದ ಆಂಧ್ರದ ಗಡಿಯವರೆಗೂ ಕೂಡ ಹೋಗುತ್ತೆ. ಇಲ್ಲಿ ಒಂದು ಸೇತುವೆ ಬೇಕಾಗಿದೆ. ಯಾಕಂದರೆ 2009ರಲ್ಲಿ ಆದಂಥ ಒಂದು ಘಟನೆಯಲ್ಲಿ 22 ಜನ ಸಾವನ್ನಪ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ 15 ವರ್ಷಗಳಿಂದ ನಿರಂತರವಾಗಿ ಇಲ್ಲೊಂದು ಸೇತುವೆಯನ್ನು ಮಾಡಿಕೊಡಿ ಅಂತ ಕೇಳ್ಕೊಂಡೇ ಬರ್ತಿದ್ದೀವಿ. ಆದರೂ ಕೂಡ ಅಷ್ಟೇ ಸರ್ಕಾರ ಇದರ ಕಡೆ ಗಮನವನ್ನು ಹರಿಸಿಲ್ಲ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡ್ತಿರುವಂಥದ್ದು. ಇನ್ನಾದರೂ ಕೂಡ ಅಷ್ಟೇ ಸರ್ಕಾರ ಎಚ್ಚೆತ್ಕೊಳ್ಬೇಕು. ಯಾಕಂದರೆ 22 ಜನರನ್ನು ಈಗಾಗಲೇ ಬಳಿ ಪಡ್ಕೊಂಡಾಗಿದೆ. ಇನ್ನಾದರೂ ಕೂಡ ಇಲ್ಲಿಗೆ ಸೇತುವೆಯನ್ನು ಮಾಡಿಕೊಟ್ರೆ ಅಟ್ಲೀಸ್ಟ್ ಅವ್ರು 20 ಕಿಲೋಮೀಟರ್ ಸುತ್ತಕೊಂಡು ಹೋಗುವಂಥದ್ದನ್ನ 2-3 ಕಿಲೋಮೀಟ್ರಲ್ಲಿ ಸೇರ್ತೀವಿ ಅನ್ನೋಂಥ ಒಂದು ಮಾತನ್ನು ಹೇಳ್ತಿದ್ರೆ, ದಯವಿಟ್ಟು ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಜನಪ್ರತಿನಿಧಿಗಳು ಕೂಡ ಅಷ್ಟೇ ಗಂಭೀರವಾಗಿ ಪರಿಗಣಿಸಿ ಈ ಒಂದು 20 ಹಳ್ಳಿಯ ಜನರ ಸಮಸ್ಯೆಗೆ ನೀವು ಒಗ್ಗೂಡ್ತೀರಿ ಅನ್ನುವಂಥ ಒಂದು ಆಶಾಭಾವನೆ ನಮಗಿದೆ.
ಇದು ಈ ಒಂದು ಹಳ್ಳಿಯ ಸಮಸ್ಯೆ. ನಾಳೆ ಮತ್ತೊಂದು ಊರಿನ ಸಮಸ್ಯೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.